ಹಾಯ್ ಸ್ನೇಹಿತರೆ, ಎಲ್ರಿಗೂ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೋವೆಂಬ ಮುಖಕ್ಕೆ ನಲಿವಿನ ಮುಖವಾಡ, ನೋಡುಗರ ಕಣ್ಣಿಗೆ ಇದುವೇ ಪವಾಡ. ಮರೆಯಲ್ಲಿ ಮಗು ಹಸಿದು ಮಲಗಿತ್ತು ನೋಡ, ಏನೆಂಬೆ ಈ ಜನರ ಕಷ್ಟದ ಪಾಡ. ಸ್ನೇಹಿತರೆ, ಜೀವನ ಎಂಬ 3 ಅಕ್ಷರಕ್ಕೆ ಮನುಷ್ಯ ಎಂಬ 3 ಅಕ್ಷರದವನು ಏನೇನು ಮಾಡಬೇಕು ಎಂಬುದು ಗೊತ್ತಿರುವ ವಿಷಯವಾಗಿದೆ. ಯಾವುದೇ ಮನುಷ್ಯನು ತನ್ನ ಹೊಟ್ಟೆಪಾಡಿಗಾಗಿ ಕೆಲಸ ಎಂಬ 3 ಅಕ್ಷರವನ್ನೇ ಮಾಡಲೇಬೇಕಾಗುತ್ತದೆ. ಇಂತಹ ಕೆಲಸದಲ್ಲಿ ಮನುಷ್ಯನು ಹಲವಾರು ಕಾಯಕಗಳನ್ನು ಮಾಡ್ತಾನೆ. ಇಂತಹ ಕಾಯಕದಲ್ಲಿ ಹೆಚ್ಚು ಆದಾಯ ಬರುವ ಕಾಯಕ, ಕಡಿಮೆ ಆದಾಯ ಬರುವ ಕಾಯಕ, ಹೀಗೆ ಆ ಕೆಲಸಕ್ಕೆ ತಕ್ಕಂತೆ ಆದಾಯ ಬರುತ್ತದೆ. ಈ ಕೆಲಸದ ಬಗ್ಗೆ ಇಷ್ಟೆಲ್ಲ ಮಾತನಾಡುವುದಕ್ಕೂ ಕಾರಣವಿದೆ. KP ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳಿದ ಹಾಗೆ, ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತೂ ಭಯಾನಕ ಹೋರಾಟದ ಫಲವೇ ಹೊರತು ಸುಲಭಕ್ಕೆ ಸಿಗುವುದಿಲ್ಲ. ಯಾಕೆಂದರೆ ನನ್ನ ಬಳಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ವ್ಯಕ್ತಿಯ ಜೀವನದ ಕುರಿತು ಹೇಳುತ್ತೇನೆ ಕೇಳಿ. ನಮ್ಮ ಬದುಕು ನಾವು ಅಂದುಕೊಂಡಂತೆ ನಡೆದರೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಆದರೆ ಅದಕ್ಕೆ ತಕ್ಕಂತೆ ವಿರುದ್ಧವಾಗಿದ್ದರೆ ಜೀವನ ಹೇಳತೀರದು. ನಮ್ಮ ಜೀವನ ನಾವು ಅಂದುಕೊಂಡಂತೆ ನಡೆಸಬೇಕಾದರೆ ಜೀವನದಲ್ಲಿ ಕಷ್ಟಪಡಲೇಬೇಕಾಗುತ್ತದೆ. ಇಂತಹದೇ ಉದಾಹರಣೆಗೆ ವಿಡಿಯೋದಲ್ಲಿ ಇರುವಂತೆ ಜೀವನಕ್ಕಾಗಿ, ತನ್ನ ಹೊಟ್ಟೆಪಾಡಿಗಾಗಿ, ತನ್ನ ಆಸೆಗಳನ್ನೆಲ್ಲ ಪೂರೈಸಿಕೊಳ್ಳುವುದಕ್ಕಾಗಿ ಸರ್ಕಸ್ ಎಂಬ ಕಾಯಕವನ್ನು ಮಾಡುತ್ತಿರುವ ಮೈಸೂರಿನ ಯುವಕನಾದ ಶ್ರಮಜೀವಿ ಅಜಯ್. ಸ್ನೇಹಿತರೆ, ಸರ್ಕಸ್ ಎನ್ನುವುದು ತನ್ನ ಜೀವನದ ಹಂಗನ್ನೇ ತೊರೆದು ಮಾಡುವ ಕೆಲಸ. ತಾನು ಮಾಡಿದ ಕಾಯಕ್ಕೆ ಯಾವುದೇ ಚ್ಯುತಿ ಬರದಂತೆ ಜೀವನದ ಹಂಗನ್ನೇ ತೊರೆದು ನೆರೆದಿರುವ ಪ್ರೇಕ್ಷಕರಿಗೆ ಅಚ್ಚರಿ ಹುಟ್ಟಿಸುವುದರ ಜೊತೆಗೆ ಮನರಂಜನೆ ನೀಡುವ ಉದ್ದೇಶ. ಹೀಗೆ ಹೊಟ್ಟೆಪಾಡಿಗಾಗಿ ಸೈಕಲ್ ಸರ್ಕಸ್ ಮೂಲಕ ಪ್ರೇಕ್ಷಕರಿಗೆ ಒಬ್ಬ ಸಾಮಾನ್ಯ ಮನುಷ್ಯನು ಮಾಡಲು ಆಗದಿರುವಂತಹ ತನ್ನ ಕೈಚಳಕದಿಂದ ಹಾಗೂ ಸಾಹಸದಿಂದ ಮನರಂಜನೆ ನೀಡುವ ಅಜಯ್ರವರು ಸೈಕಲ್ಗೆ ಯಾವುದೇ ಸ್ಟ್ಯಾಂಡ್, ಬ್ರೇಕ್ ಇಲ್ಲದೆ ಸೈಕಲನ್ನು ಉಪಯೋಗಿಸಿ ಮಾಡುವಂಥ ಸರ್ಕಸ್ ಆಗಿದೆ. ಶ್ರೀ ಚಾಮುಂಡೇಶ್ವರಿ ಸೈಕಲ್ ಸರ್ಕಸ್ ಎಂಬ ಹೆಸರಲ್ಲಿ ಊರಿಂದ ಊರಿಗೆ ತಿರುಗಿ ಸರ್ಕಸ್ ಮಾಡಿ ಜೀವನ ನಡೆಸುತ್ತಿರುವ ಅಜಯ್ರವರು ಜನಾರ್ದನ್ ಗುರುಗಳ ಮಾರ್ಗದರ್ಶನದಲ್ಲಿ ಈ ಸೈಕಲ್ ಸರ್ಕಸ್ಸನ್ನು ಆಂಧ್ರದಲ್ಲಿ ಸುಮಾರು 1 ವರ್ಷಗಳಕ್ಕಿಂತಲೂ ಅಧಿಕ ಕಾಲ ಅವರು ಸರ್ಕಸ್ ಕಂಪನಿಯಲ್ಲಿ ಇದ್ದು ಅದೇ ಕಾಯಕವನ್ನು ಮಾಡುತ್ತಾ ಕಲಿಯುತ್ತಾರೆ. ಅದರ ನಂತರ ಸ್ವಂತ ಶ್ರೀ ಚಾಮುಂಡೇಶ್ವರಿ ಸೈಕಲ್ ಸರ್ಕಸ್ ಹೆಸರಿನಲ್ಲಿ ಊರಿಂದ ಊರಿಗೆ 14 ವರ್ಷದಿಂದ ಸೈಕಲ್ ಸರ್ಕಸ್ ಪ್ರದರ್ಶನದಿಂದ ಜನರನ್ನು ರಂಜಿಸುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ಇವರು ತಂದೆಯವರು ಕೂಡ ನಾಟಕ ಕಂಪನಿಯಲ್ಲಿ ಇದ್ದುದರಿಂದ ಇವರು ಸೈಕಲ್ ಸರ್ಕಸ್ ಜೊತೆಗೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ತನ್ನ ಕಿರುನಾಟಕ, ಡ್ಯಾನ್ಸ್ ಮೂಲಕ ಪ್ರೇಕ್ಷಕರನ್ನು ರಂಜಿಸುತ್ತಾರೆ. ಇವರ ಕಾಯಕ್ಕೆ ಸದಾ ಬೆನ್ನೆಲುಬಾಗಿ ನಿಂತಿರುವವರು ಇವರ ಸಂಗಾತಿ ಜ್ಯೋತಿಯವರು. ತನ್ನ ಪತಿ ಹೋಗುವ ಊರುಗಳಿಗೆ ಹೋಗುವ ಇವರು, ಅಜಯ್ ಮಾಡುವ ಸರ್ಕಸ್ ಸಹಾಯಕಿಯಾಗಿ ನಿಲ್ಲುವ ಇವರು ಉತ್ತಮ ಸಂಗಾತಿಯೇ ಆಗಿದ್ದಾರೆ. ಸ್ವಂತ ಮಾವನ ಮಗಳನ್ನೇ ಮದುವೆಯಾಗಿರುವ ಅಜಯ್ ಅವರು ಚಲುವೇಶ್, ಕೀರ್ತನ್ ಮತ್ತು ಯಶವಂತ್ ಎಂಬ 3 ಮಕ್ಕಳಿದ್ದಾರೆ. ಯುಗಾದಿ ಮುಗಿದ ತಕ್ಷಣ ಮನೆಯಿಂದ ಊರಿಂದ ಊರಿಗೆ ಹೋಗುವ ಇವರು ಮಳೆಗಾಲ ಶುರುವಾಗುವವರೆಗೂ ಸುಮಾರು 40ಕ್ಕಿಂತ ಅಧಿಕ ಪ್ರದರ್ಶನವನ್ನು ಮಾಡುತ್ತಾರೆ. ಸ್ನೇಹಿತರೆ, ಸೈಕಲ್ ಓಡಿಸುವಾಗ 3 ತುಂಬಿರುವ ಬಿಂದಿಗೆಯನ್ನು 2 ಕೈಗಳಲ್ಲಿ, ಒಂದನ್ನು ಬಾಯಲ್ಲಿ ಕಚ್ಚಿಕೊಂಡು ಕೈ ಸಹಾಯವಿಲ್ಲದೆ ಸೈಕಲನ್ನು ಓಡಿಸುವುದು, 3 ಮಕ್ಕಳನ್ನು ಎತ್ತಿಕೊಂಡು ಸೈಕಲನ್ನು ಓಡಿಸುವುದು, ಹೀಗೆ ಅನೇಕ ರೀತಿಯ ಸರ್ಕಸ್ಸನ್ನು ಮಾಡುವಾಗ ನೆರೆದಿರುವ ಪ್ರೇಕ್ಷಕರಿಗೆ ಭಯವಾಗುವುದಂತೂ ನಿಜ. ಚಾಮುಂಡೇಶ್ವರಿಯ ಫೋಟೋವನ್ನು ಇಟ್ಟು ಪ್ರದರ್ಶನ ಮಾಡುವ ಇವರು ತಾಯಿ ಚಾಮುಂಡೇಶ್ವರಿಯ ದಯೆಯಿಂದ ಇದೆಲ್ಲ ಸಾಧ್ಯ ಎನ್ನುತ್ತಾರೆ. ಇದೆಲ್ಲ ಮಾಡುವಾಗ ಯಾವುದೇ ಟಿಕೆಟ್ ದರ ನಿಗದಿ ಮಾಡದೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಎಂದು ಕೇಳುವ ಇವರು ಹೊಟ್ಟೆಪಾಡಿಗಾಗಿ ಇಷ್ಟೆಲ್ಲ ಮಾಡಬೇಕಾ ಎನ್ನುವ ಪ್ರಶ್ನೆ ಬರುವುದಂತೂ ನಿಜ. ಸ್ನೇಹಿತರೆ, ಕೊನೆಯದಾಗಿ ಹೇಳುವುದೇನೆಂದರೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತ್ತೇನೆ ಬೇಡ, ಮುಂದೆ ಕಟ್ಟಿಯುವುದು ಬುದ್ಧಿ ಸರ್ವಜ್ಞ. ಹೀಗೆ ಇಂಥವರು ಬಂದಾಗ ಅವರಿಗೆ ಯಾವುದೇ ಅಪಹಾಸ್ಯ ಮಾಡದೆ ನಮ್ಮಲ್ಲಿ ಆದಷ್ಟು ಸಹಾಯ ಮಾಡೋಣ. ಹೊಟ್ಟೆಪಾಡಿಗಾಗಿ ಇಂತಹ ಎಷ್ಟೋ ಜೀವಗಳು ಇದಕ್ಕಿಂತ ಹೆಚ್ಚು ಕಷ್ಟದಿಂದ ಕೆಲಸ ಮಾಡುತ್ತಾರೆ. ಅವರ ಕೆಲಸಕ್ಕೆ ಗೌರವ ನೀಡೋಣ ಎನ್ನುತ್ತಾ ನನ್ನ ವಿಡಿಯೋವನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಯಾರೆಲ್ಲ ಕನ್ನಡಿಗ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಆಲ್.